ಇನ್ನು ಚಿಕ್ಕಮಗಳೂರು ಜೆಡಿಎಸ್ ಕಾರ್ಯಕರ್ತನೊಬ್ಬ ನಿಖಿಲ್ಗೆ ಪತ್ರವನ್ನು ಬರೆದಿದ್ದಾರೆ. ಅದು ರಕ್ತದಲ್ಲಿ. ಈ ಚುನಾವಣೆಯ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ಗೆ ಸೋಲಾದ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜೆಡಿಎಸ್ ಕಾರ್ಯಕರ್ತನೊಬ್ಬ ರಕ್ತದಲ್ಲಿ ಪತ್ರ ಬರೆದಿದ್ದಾನೆ ನಿಖಿಲ್ ಕುಮಾರಸ್ವಾಮಿಗೆ. ನೀವು ಸೋತಿರಬಹುದು, ಆದರೆ ಜನರ ಮನಸ್ಸಿನಲ್ಲಿದ್ದೀರಾ. ಜೈ ಜೆಡಿಎಸ್ ಅಂತ ರಕ್ತದಲ್ಲಿ ಬರೆದ ಪತ್ರ. ಒಂದಲ್ಲ ಒಂದು ದಿನ ಒಳ್ಳೆತನ ಗೆದ್ದೇ ಗೆಲ್ಲುತ್ತೆ, ಧೈರ್ಯವಾಗಿರಿ ಅಂತ ಈ ಅಭಿಮಾನಿ ರಕ್ತದಲ್ಲಿ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಅದನ್ನು ತಾವು ಈಗ ಗಮನಿಸ್ತಾ ಇದ್ದೀರಾ. ಆ ಜೆಡಿಎಸ್ನ ಕಾರ್ಯಕರ್ತನೊಬ್ಬ ಚಿಕ್ಕಮಗಳೂರು ಭಾಗದಿಂದ ಆತ ಪಾಪ ತನ್ನ ರಕ್ತದಲ್ಲೇ ಪತ್ರವನ್ನು ಬರೆದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ನೀವು ಸೋತಿದ್ದೀರಾ, ಆದರೆ ಮನಸ್ಸಿನಲ್ಲಿದ್ದೀರಾ, ಜನರ ಮನಸ್ಸಿನಲ್ಲಿ ನೀವಿದ್ದೀರಾ. ಒಂದಲ್ಲ ಒಂದು ದಿನ ಒಳ್ಳೆತನ ಗೆದ್ದೇ ಗೆಲ್ಲುತ್ತೆ. ತುಂಬ ಜನ ನಿಖಿಲ್ ಕುಮಾರಸ್ವಾಮಿಯ ತಪ್ಪೇನು, 3 ಸರ್ತಿ ಅವ್ರನ್ನ ಸೋಲಿಸಿದ್ರಲ್ಲ, ದೊಡ್ಡ ದೊಡ್ಡ ನಾಯಕರ ಪ್ರತಿಷ್ಠೆಯಿಂದಾಗಿ ಹೀಗಾಗಿದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ.